ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಕೂಡ ಚೆನ್ನಾಗಿದ್ದೀರ ಅಂದ್ಕೊತಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಬೆಳಿಗ್ಗೆ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ ಹೊಸ ಮನೆಯದು ಎಲ್ಲ. ಇದು ಜಾಯಿಂಟ್ ಎಲ್ಲ ಹಾಕಿರ್ತಾರಲ್ಲ ಬಂಡೆಗಳದ್ದು, ಸಿಮೆಂಟ್ ಎಲ್ಲ ತುಂಬ ಇದೆ, ಅದಕ್ಕೆ ಸ್ವಲ್ಪ ಕ್ಲೀನ್ ಮಾಡೋದಿತ್ತು. ಒಂದೇ ದಿನ ಆಗಲ್ಲ ಇದು, ಒಂದು ರೂಮ್ 2 ಡೇಸ್ ಆದರೂ ಬೇಕಾಗುತ್ತೆ. 2 ಸಲ ಕ್ಲೀನ್ ಮಾಡಬೇಕು. ಸೊ ಎಷ್ಟು ಮಾಡಿದ್ದೀನಿ. ಏನಾದರೂ ಹಾಯ್ ಹೆಲೋ ಅಂತ ಸ್ಟಾರ್ಟ್ ಮಾಡಿಬಿಟ್ರೆ ಸಾಕು, ಮಧು ಅಂದ್ಬಿಡ್ತಾಳೆ, ಅದಕ್ಕೆ ನನ್ನ ನಗು ಬಂದುಬಿಡುತ್ತೆ. ಮೆಣಸಿನ್ಕಾಯಿ ಒಣಗಾಕಿದ್ದೆ, ತುಂಬ ದಿನ ಆಯಿತು. ತೊಗೊಂಡು ಬಂದು ಖಾರ ಇತ್ತು ಅಂದ್ಬಿಟ್ಟು ಹಂಗೆ ಬಿಟ್ಟಿದ್ವಿ, ಕುಟ್ಸ್ಕೊಂಡು ಬಂದಿರಲಿಲ್ಲ. ಈಗ ಖಾರ ಖಾಲಿ ಹಾಕಿ ಬಂದಿದೆ, ಅದಕ್ಕೆ ಸ್ವಲ್ಪ ತೋರಿಸೋಣ ಅಂತ ತೋರಿಸ್ತಾ ಇದ್ದೆ. ಇದು ಜೋಳ ತುಂಬ ಗಲೀಜಾಗಿಬಿಟ್ಟಿದೆ, ಅದಕ್ಕೆ ಸ್ವಲ್ಪ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡೋದು ಹೇಗಂತ ತೋರಿಸ್ತೀನಿ ನಾನೀಗ. ಈ ಥರ ತುಂಬ ಹಿಟ್ಟೆಲ್ಲ ಆಗಿಬಿಟ್ಟಿದೆ, ಹುಳ ಎಲ್ಲ ನಸಿ ಅಂತೀವಿ ನಾವು, ಅದೆಲ್ಲ ಆಗಿಬಿಟ್ಟಿದೆ. ಅದಕ್ಕೆ ಏನು ಮಾಡಬೇಕಂದ್ರೆ ಬಕೆಟಲ್ಲಿ ನೀರು ಹಾಕ್ಕೊಂಡು ಅದು ಗಲೀಜು ಹೋಗೋವರೆಗೂ 2 ಸಲ ತೊಳಿರಿ. ಆಮೇಲೆ ಬಿಸಿಲಿಗೆ ಒಣಗಾಕಿದ್ರೆ ನೀಟಾಗಿ ಬಿಳಿಯಾಗಿ ಜೋಳ ನೀಟಾಗಿ ಚೆನ್ನಾಗಿರುತ್ತೆ. ಹಿಟ್ಟಿರೋದೆಲ್ಲ ಹೋಗ್ಬಿಡುತ್ತೆ, ಅದು ಹುಳ ತಿಂದು ಹಿಟ್ಟಿಟ್ಟಾಗಿರುತ್ತೆ. That I could cough out my emotions in a healthy manner and just become the right person that actually matters. And every day I drive my car to my little job. ಬಕ್ರೀದ್ ಹಬ್ಬ ಇತ್ತು ಇವತ್ತು, ಅದಕ್ಕೆ ನಮ್ಮ ಯಜಮಾನ್ರ ಜೊತೆ ಕೆಲಸ ಮಾಡ್ತಾರೆ, ಅವರು ಮುಸ್ಲಿಮ್ಸ್ ಇದ್ದಾರೆ. ಸೊ ಅದಕ್ಕೆ ಅವರು ಚಿಕನ್ನು ಮತ್ತು ಬಿರಿಯಾನಿ ಮತ್ತು ಪಾಯಸ ಎಲ್ಲವನ್ನು ಬಾಕ್ಸಲ್ಲಿ ಹಾಕಿ ಇವತ್ತು ಕಳಿಸಿದ್ರು ನಮ್ಮ ಮನೆಗೆ. ತಿಂದೆ, ಸೂಪರಾಗಿತ್ತು. ಇವತ್ತು ಬೆಳಗ್ಗೆ ರೊಟ್ಟಿ ಮಾಡಿದ್ದೀನಿ, ಅದಕ್ಕೆ ಪಲ್ಯ ಮಾಡಬೇಕಂತ ಇದ್ದೀನಿ. ಮೊಳಕೆ ಕಾಳಿತ್ತು, ಇದು ಮೊಳಕೆ ಕಾಳು ಜೊತೆ ಮೆಂತ್ಯ ಸೊಪ್ಪನ್ನು ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬರೀ ಮೆಂತ್ಯ ಸೊಪ್ಪು ಅಂದರೆ ಎಣ್ಣೆಲಿ ಹಾಕಿ ಬೇಯಿಸಿದ ತಕ್ಷಣ ಸ್ವಲ್ಪ ಆಗಿಬಿಡುತ್ತೆ. ಸೊ ಕಾಳನ್ನು ಸೇರಿಸಿ ಮಾಡಿದ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇದು ಹಿಟ್ಟು ಕೊಟ್ಟಿದ್ದೆ ನಾನು ನಮ್ಮ ಅತ್ತೆಯವರಿಗೆ, ಅಂದರೆ ಅಂಬರೀಶ್ವರ್ ಚಿಕ್ಕಮ್ಮ ಅವರಿದ್ದಾರೆ, ಅವ್ರಿಗೆ ಕೊಟ್ಟಿದ್ದೆ. ಖಾಲಿ ಆಗಿತ್ತು ಅಂತ ಅದಕ್ಕೆ ವಾಪಸ್ ರಿಟರ್ನ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಅಲ್ಲೇ ಇಟ್ಟಿದ್ನಿ. ಇದು ಸೋಫಾ ಸೆಟ್ಟು ಹೊಸದು ತೊಗೊಂಡಿದ್ದೀವಿ. ಈಗ ಹೊಸ ಮನೆಗೆ ಬರ್ತಾ ಇದೀವಲ್ಲ, ಅದಕ್ಕೆ ಇಷ್ಟು ದಿನ ಜಾಗ ಇದ್ದಿಲ್ಲ ಹಳೆ ಮನೆಯಲ್ಲಿ, ಅದಕ್ಕೆ ಈಗ ತೊಗೊಂಡಿದ್ದೀವಿ. ಬೇರೆಯವ್ರ ಮನೇಲಿ ಇರ್ತಿದ್ದು ಇಷ್ಟು ದಿನ. ಇದು ಸ್ವಲ್ಪ ಈಗ ಕ್ಲೀನ್ ಆಗಿದೆ ಅಂದ್ಬಿಟ್ಟು ಈ ಮನೇಲಿ ತೊಗೊಂಬಂದು ಇಟ್ಟಿದ್ದಾರೆ. ಮದುಗಂತೂ ತುಂಬ ಖುಷಿಯಾಗ್ಬಿಟ್ಟಿದೆ, ಅದ್ರ ಮೇಲೆ ಆಡೋದು, ಅದ್ರ ಮೇಲೆ ಕುತ್ಕೊಳೋದೆಲ್ಲ ಮಾಡ್ತಾ ಇದ್ದಾಳೆ. ಹಾಯ್ ಮಧು, ಅಲ್ಲೇರ ಬರ್ತನ ಏನು ಹಾಂ ಬಂದ್ಬಿಟ್ಟು ಅಕ್ಕಿಲಿ ಚಿಕ್ಕದು ಕಲ್ಲಿರುತ್ತಲ್ಲ, ಸೊ ಅದಕ್ಕೆ ಇದನ್ನು ನೀಟಾಗಿ ಜಾಲಿಸ್ಬಿಟ್ಟು ಈ ರೀತಿಯಾಗಿ ಹಾಕಿ ಒಣಗಿಸಿಟ್ಕೊಂಡ್ರೆ ನಾವು ಯಾವಾಗಾದರೂ ಜೋಳ ಸಜ್ಜೆ ಆ ಥರ ಬೇಯಿಸ್ಕೊಂಡು
ಬೇಕಾದಾಗ ಈ ಅಕ್ಕಿನ ಹಾಕ್ಕೊಂಡು ಬಿಸ್ಕೊಂಬರ್ಬೋದು. ಗುಣಚಿ ಹಾಯ್. ಏಯ್ ಏರ್ಬೇಡ ಬೀಳು ಕೆಳಗಲಿ ಕೆಳಗಲಿ.